ನಮಸ್ತೆ ಎಲ್ಲರಿಗೂ. ಬನ್ನಿ, ಈ ಅಕ್ಷಯ ತೃತೀಯ ಬಸವ ಜಯಂತಿ ನಿಮಗೆ ಏನು ಬದಲಾವಣೆನ ತಂದುಕೊಡುತ್ತೆ ನೋಡೋಣ. ಯಾವ ರೀತಿಯ ಗಿಫ್ಟ್ ಬರುತ್ತೆ ನೋಡೋಣ. ಸೊ ಮೊದಲನೇದಾಗಿ ಲವ್ ವಿಚಾರದಲ್ಲಿ ನಿಮ್ಮ ಲೈಫಲ್ಲಿ ನೀವು ಲಾಂಗ್ ಟರ್ಮ್ ಆಗಿ ಸಿಂಗಲ್ ಆಗಿ ಇರ್ತೀರಾ ಅನ್ನುವಂಥದ್ದು ಇದೆ. ಜೊತೆಗೆ ಒಬ್ಬರಿಗೇನೆ ಮೀಸಲು ಅಂತ ನೀವು ನಿರ್ಧಾರ ಮಾಡಿದಾಗ, ಒನ್ ಲೈಫ್ ಒನ್ ಪಾರ್ಟ್ನರ್ ಅಂತ ನೀವು ಡಿಸೈಡ್ ಮಾಡಿ ತುಂಬ ನೋವನ್ನು ತಿಂತಾ ಇದ್ದೀರಾ ಅನ್ನುವಂಥದ್ದು ಇದೆ. ಜೊತೆಗೆ ಆ ನೋವು ಎಂಡ್ ಆಗುವಂಥ ಸಾಧ್ಯತೆಗಳು ಹತ್ತಿರದಲ್ಲೇ ಇದೆ ಅನ್ನುವಂಥದ್ದು ಇದೆ. ಯಾರೋ ಆಲ್ರೆಡಿ ಮ್ಯಾರೇಜ್ ಆಗಿರುವಂಥ ಪರ್ಸನ್ ನಿಮ್ಮ ಲೈಫಲ್ಲಿ ತುಂಬ ಟ್ರಿಗರ್ ಮಾಡ್ತಿದ್ದಾರೆ ಅನ್ನುವಂಥದ್ದು ಕೂಡ ಇದ್ದಾರೆ. ಸೊ ನಿಮಗೆ ಬರುವಂಥ ಮದುವೆ ಪ್ರಪೋಸಲ್ ಏನಿದೆ, ಆಲ್ರೆಡಿ ಅವರು ಮ್ಯಾರೇಜ್ ಆಗಿರಬಹುದು, ಅಥವಾ ಅವ್ರ ಲೈಫಲ್ಲಿ 2 ಮ್ಯಾರೇಜಸ್, 2 ಮದುವೆ ಯೋಗ ಇರ್ಬೋದು, ಅಥವಾ ಆಲ್ರೆಡಿ ಅವರು 2 ಮದುವೆ ಆಗಿರಬಹುದು. ಮದುವೆ ಆಗಿದ್ದರೂ ನಿಮ್ಮ ಹತ್ರ ಸುಳ್ಳು ಹೇಳಿ ಅವರು ಈ ಒಂದು ರಿಲೇಷನ್ಶಿಪ್ಪನ್ನು ಮಾಡಿಕೊಳ್ಳುವಂಥ ಪ್ರಯತ್ನನ ಪಡ್ತಾ ಇರ್ಬೋದು. ಬಟ್ ಸ್ವಲ್ಪ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಯಾರೋ ಕೆಲವರು ಇಲ್ಲಿ ಬಂದು, ಸೊ ನನಗೆ 2 ಹೆಣ್ಮಕ್ಳಿದೆ, ಸೊ ನೀನು ಪ್ರೀತಿ ಮಾಡ್ತಾ ಇರುವಂಥ ಹುಡುಗನ್ನ ಬಿಟ್ಕೊಟ್ಬಿಡಮ್ಮ, ಸೊ ನನ್ನ ಮಕ್ಕಳಲ್ಲಿ ಅವರಿಗೆ ನಾನು ಯಾರನ್ನಾದ್ರೂ ಒಬ್ಬರನ್ನ ಕೊಟ್ಟು ಮದುವೆ ಮಾಡಬೇಕು ಅಂತ ಯಾರೋ ನಿಮ್ಮ ಹತ್ರ ಕೇಳ್ತಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ನಿಮಗೆ ಬಿಟ್ಟಂಥ ವಿಚಾರ. ರೆಡಿಯಾಗಿ ಮ್ಯಾರೇಜ್ ಬರ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನನಗೆ ಇಲ್ಲಿ ತಂದೆ ಮಕ್ಕಳ ಎನರ್ಜಿನೂ ಇದೆ, ಹಸ್ಬೆಂಡ್ ಆ್ಯಂಡ್ ವೈಫ್ ಎನರ್ಜಿ ಎರಡೂ ಕೂಡ ಇದೆ. ಸೊ ಎಸ್, ಕರೆಂಟ್ ಬಂತು. ನಿಮಗೆ ಬಿಟ್ಟಂಥ ವಿಚಾರ. ಹೇಗೆ ಇದನ್ನು ಅನಲೈಸ್ ಮಾಡ್ಕೊಳ್ತೀರಾ ಅನ್ನುವಂಥದ್ದು. ಹಾಗಾಗಿ ಸ್ವಲ್ಪ ನಿರ್ಧಾರ ತಗೊಳ್ಬೇಕಾದ್ರೆ, ನಿಮಗೆ ಪ್ರಪೋಸಲ್ ಬಂದರೆ ಅಥವಾ ನೀವು ಯಾರಿಗಾದರೂ ಪ್ರಪೋಸಲ್ ಕೊಡ್ತಾ ಇದ್ದರೆ ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನೀವು ಯಾರನ್ನ ಮದುವೆ ಆಗಬೇಕು ಅಂದ್ಕೊಂಡಿದ್ದೀರಾ ಅಥವಾ ಯಾವುದು ಪ್ರೊಫೈಲ್ ನಿಮಗೆ ಬರ್ತಾ ಇದೆ, ಟೋಟಲಿ ಡಿಫ್ರೆನ್ಸ್ ಇದೆ ಅನ್ನುವಂಥದ್ದು. ಸೊ ಬೇರೆ ಪರ್ಸನ್ ನಿಮಗೆ ಅಂತ ಡಿಸೈಡ್ ಮಾಡಿದೆ ಯೂನಿವರ್ಸ್, ಅವರು ನಿಮ್ಮ ಲೈಫಿಗೆ ಬರ್ತಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ಅವರು ನಿಮ್ಮ ಲೈಫಿಗೆ ಬಂದು ನಿಮ್ಮ ಲೈಫ್ ಬೆಟರ್ ಆಗುತ್ತೆ ಅನ್ನುವಂಥದ್ದು ಇದೆ. ಖಂಡಿತವಾಗ್ಲೂ ಅವರು ಸಿಂಗಲ್ ಮ್ಯಾರೇಜ್ ಪರ್ಸನ್ ಆಗಿರ್ತಾರೆ ಅನ್ನುವಂಥದ್ದು ಇದೆ. ಕೆಲವರಿಗೆ ಎಲ್ರಿಗೂ. ಇಲ್ಲಿ ಚಂದ್ರ ಬಂದಿದ್ದಾರೆ. ಸೊ ಎಸ್, ನಿಮ್ಮ ಬೆಳೆಗಳು ಚೆನ್ನಾಗಾಗತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ತಾಯಿ ಕಡೆಯ ಸಂಬಂಧಿಕರಿಂದ ನಿಮಗೆ ಮ್ಯಾರೇಜ್ ಪ್ರಪೋಸಲ್ ಬರೋದ್ರಲ್ಲಿ ಇದೆ. ಜೊತೆಗೆ ನಿಮ್ಮ ತಾಯಿ ಕಡೆಯ ಸಂಬಂಧಿಕರಿಂದನೇ ನಿಮಗೆ ಸಮಸ್ಯೆ ಅನ್ನೋದು ಆಗಿದೆ. ನಿಮ್ಮ ತಂದೆಯಿಂದ ಕೂಡ ನಿಮಗೆ ಸಮಸ್ಯೆ ಆಗ್ತಾ ಇರ್ಬೋದು. ನಿಮ್ಮ ತಂದೆ ಮತ್ತು ತಾಯಿಯ ಸಂಬಂಧಿಕರು ಅಥವಾ ನಿಮ್ಮ ತಂದೆಗೆ ಅಥವಾ ತಂದೆ ಸ್ಥಾನದಲ್ಲಿ ಇರೋರು ಯಾರಿದ್ದಾರೆ ಅವರಿಂದ ನಿಮ್ಮ ಮ್ಯಾರೇಜ್ ವಿಚಾರಕ್ಕೆ ಡಿಲೇ ಆಗ್ತಾ ಇದೆ ಅನ್ನುವಂಥದ್ದು ಇದೆ. ನಿಮ್ಮ ಮನಸ್ಸನ್ನ ಸರಿಯಾಗಿ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ. ಅರ್ಧನಾರೀಶ್ವರ ಬಂದಿದ್ದಾರೆ ಇಲ್ಲಿ. ನಿಮ್ಮ ಆರೋಗ್ಯದಲ್ಲಿ ಚೇತರಿಕೆ ಬರುತ್ತೆ, ನಿಮ್ಮ ಕುಂಡಲಿನಿ ಶಕ್ತಿ ಜಾಗೃತ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ನಿಮ್ಮ ಲೈಫಿಗೆ ನಿಮ್ಮ ಪಾರ್ಟ್ನರ್ ರಾಧಾಕೃಷ್ಣರ ಎನರ್ಜಿ ಏನಿದೆ, ಸೊ ಒಂದೇ ಟ್ವಿನ್ ಫ್ಲೇಮ್ ಜರ್ನಿ ಥರ ಆ ಥರದ ನಿಮ್ಮ ಎನರ್ಜಿ ಇದೆ. ಆ ಪರ್ಸನ್ ನಿಮ್ಮ ಜೀವನಕ್ಕೆ ಬರ್ತಾರೆ ಅನ್ನುವಂಥದ್ದು. ಯಾರು ನಿಮ್ಮ ಮದುವೆಗೆ ಡಿಲೇ ಮಾಡ್ತಿದ್ರು, ಯಾರು ನಿಮ್ಮ ಜೀವನಕ್ಕೆ ತೊಂದರೆ ಮಾಡ್ತಿದ್ರು, ಅವರು ಇಲ್ಲ ಆಗ್ತಾರೆ ಅನ್ನುವಂಥದ್ದು ಕೂಡ ಇದೆ. ಅವರಿಗೆ ನರಸಿಂಹಸ್ವಾಮಿ ಸರಿಯಾದ ಶಿಕ್ಷೆ ಕೊಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಇಲ್ಲಿ ಕಂಬದ ನರಸಿಂಹದ ಜೊತೆಗೆ ಕಂಬಾಲ ನರಸಿಂಹ ಅಂತ ಏನೋ ಕೇಳಿಸ್ತಾ ಇದೆ, ಸಮಥಿಂಗ್ ಆ ಥರದ್ದು ಕೂಡ ಇದೆ. ಕಾಲಿಗೆ ಗಾಜು ಚುಚ್ಚಿ ಪೆಟ್ಟಾಗುವಂಥ ಸಾಧ್ಯತೆ ಇದೆ, ನೋಡ್ಕೊಳ್ಳಿ. ನಿಮಗೆ ನರಸಿಂಹಸ್ವಾಮಿ ರಕ್ಷೆ ಇದೆ. ಜೊತೆಗೆ ನಿಮ್ಮ ಮಗಳಿಗೂ ಕೂಡ ಅಥವಾ ಯಾವುದು ಹೆಣ್ಮಗಳು ತುಂಬ ಸಫರ್ ಮಾಡ್ತಾ ಇದೆ, ಸೊ ಆ ಹೆಣ್ಮಗಳಿಗೂ ಕೂಡ ಸೊ ನರಸಿಂಹಸ್ವಾಮಿ ರಕ್ಷೆನ ಹಾಕಿ ಅಥವಾ ನರಸಿಂಹಸ್ವಾಮಿ ರಕ್ಷೆ ಇದೆ ಅನ್ನುವಂಥದ್ದು ಕೂಡ ಇದೆ. ಖಂಡಿತವಾಗ್ಲೂ ಶತ್ರು ದಮನ ಆಗುತ್ತೆ ಅನ್ನುವಂಥದ್ದು. ಕರಾವಲಂಬಂ ಸ್ತೋತ್ರ, ಋಣಮೋಚಕ ಸ್ತೋತ್ರನ ಕೇಳಿ, ಇದು ನಿಮಗೆ ಹೆಚ್ಚಿನ ಅನುಕೂಲನ ತಂದುಕೊಡುತ್ತೆ ಅನ್ನುವಂಥದ್ದು ಕೂಡ ಇದೆ. ಹಸ್ಬೆಂಡ್ ಆ್ಯಂಡ್ ವೈಫ್ ರಿಲೇಷನ್ಶಿಪ್ ತುಂಬ ಮುಖ್ಯ, ಅದನ್ನು ಸರಿಯಾದ ರೀತಿಯಲ್ಲಿ ಉಳಿಸ್ಕೊಳ್ಳಿ, ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಎಸ್, ಭದ್ರಕಾಳಿ ಇದ್ದಾರೆ. ಒಂದಷ್ಟು ಪ್ರಯೋಗಗಳು ವಿವಾಹದ ವಿಚಾರಕ್ಕೆ ನಡೆದಿರೋ ಅಂಥದ್ದು
ಸೆಕೆಂಡ್ ಮ್ಯಾರೇಜ್ ವಿಚಾರಕ್ಕೋ, ಥರ್ಡ್ ಪಾರ್ಟಿ ವಿಚಾರಕ್ಕೋ, ಅಥವಾ ಹಸ್ಬೆಂಡ್ ಆ್ಯಂಡ್ ವೈಫ್ ವಿಚಾರಕ್ಕೋ ನಡೆದಿರೋವಂಥದ್ದು, ಅದರಿಂದ ಸಮಸ್ಯೆಗಳಾಗಿರೋವಂಥದ್ದು ಅಂತ ಇದೆ. ಬಟ್ ನಥಿಂಗ್ ಟು ವರಿ. ಒಂದು ಸೀಕ್ರೆಟ್ ಎನರ್ಜಿ ಇಲ್ಲಿ ಇದೆ. ಆ ಸೀಕ್ರೆಟ್ ಎನರ್ಜಿ ನಿಮಗೆ ಮುಂದಿನ ದಿನಗಳಲ್ಲಿ ಒಂದಷ್ಟು ಮಾರ್ಗದರ್ಶನನ ಕೊಡುತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಪ್ರಾರ್ಥನೆಗಳೆಲ್ಲವೂ ಕೂಡ ಭಗವಂತನಿಗೆ ಮುಟ್ಟಿದೆ. ಭಗವಂತ ನಿಮ್ಮ ಪ್ರಾರ್ಥನೆಗಳೆಲ್ಲವನ್ನು ಕೂಡ ಮನ್ನಿಸ್ತಾರೆ. ಅಂದರೆ ಅವರು ಕೇಳಿಸ್ಕೊಂಡಿದ್ದಾರೆ, ನಿಮಗೇನು ಪರಿಹಾರ ಬೇಕೋ ಅವ್ರು ಮಾಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಭಗವಂತನ ಆರಾಧನೆನ ಮಾಡಿ ಅನ್ನುವಂಥದ್ದು ಇದೆ. ಪ್ರಯಾಣದಲ್ಲಿ ಎಲ್ಲಾದರೂ ಪ್ರಯಾಣ ಹೋಗಬೇಕು ಅಂದರೆ ಖಂಡಿತವಾಗ್ಲೂ ನೀವು ಅಂದ್ಕೊಂಡಿರುವಂಥ ಜಾಗಕ್ಕೆ ಹೋಗಬಹುದು. ರಕ್ಷೆ ಇದೆ, ನಿಮಗೇನು ತೊಂದರೆ ಇಲ್ಲ. ನ್ಯಾಚುರಲ್ ಡಿಸಾಸ್ಟರಿಂದ ಕೂಡ ನಿಮಗೆ ರಕ್ಷೆ ಇದೆ, ಏನು ಸಮಸ್ಯೆ ಇಲ್ಲ ಅನ್ನುವಂಥದ್ದು. ಒಂದಷ್ಟು ಜಲಪ್ರಳಯ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಒಂದಷ್ಟು ಹೆಚ್ಚಿನ ಮಳೆ ಅಥವಾ ನೀರು ಆವಿಯಾಗುವಂಥದ್ದು ಕೂಡ ಇದೆ. ಸ್ವಲ್ಪ ನೆಗೆಟಿವಿಟಿ ನೀರಲ್ಲಿ ಇದೆ, ಅದನ್ನು ಸರಿಪಡಿಸಿದ್ರೆ ಬೆಟರ್ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಆಂಜನೇಯನ ರಕ್ಷೆ, ನಾರಾಯಣರ ರಕ್ಷೆ ನಿಮ್ಮ ಮೇಲೆ ಇದೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಬ್ಲಡ್ ರಿಲೇಟೆಡ್ ಏನಾದರೂ ಸಮಸ್ಯೆ ಇದ್ದರೆ ಅದು ಕೂಡ ಸರಿ ಹೋಗುತ್ತೆ. ಒಳ್ಳೆಯ ಬೆಳೆ ಕೂಡ ಬೆಳಿತೀರಾ ಅನ್ನುವಂಥದ್ದು. ನೆನೆ ತಾನೇ ಪರಶುರಾಮರ ಜಯಂತಿ ಆಯಿತು. ಸೊ ಅವರಿಗೆ ಬಿಲೇಟೆಡ್ ಹ್ಯಾಪಿ ಬರ್ಡೇನ ಹೇಳೋಣ. ಜೊತೆಗೆ ಯಾರು ನಿಮ್ಮ ಜೀವನದಲ್ಲಿ ರಾಜಕೀಯ ಮಾಡ್ತಿದ್ದಾರೆ ಅವರಿಗೆ ತಕ್ಕ ಶಾಸ್ತಿ ಆಗುತ್ತೆ ಅನ್ನೋವಂಥದ್ದು ಇದೆ. ಥರ್ಡ್ ಪಾರ್ಟಿ ಸಿಚುವೇಶನ್ನ ರಿಮೂವ್ ಮಾಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ಗಾಯತ್ರಿ ದೇವಿಯ ಆರಾಧನೆ, ಹೊಸ ವಿದ್ಯೆ ಕಲಿಯುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅನುಕೂಲಗಳು ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಎಲ್ಲ ಗೊತ್ತಿರೋ ನಿಮಗೆ ಪೀಸ್ ಆಫ್ ಮೈಂಡ್ ಹೇಗಿರಬೇಕು ಅನ್ನೋದು ಕೂಡ ಗೊತ್ತಿದೆ. ಸದ್ಯಕ್ಕೆ ನೀವು ಅಗ್ರೆಸಿವ್ ಎನರ್ಜಿಯಿಂದ ಕೂಲ್ ಎನರ್ಜಿಗೆ ಬಂದರೆ ಬೆಟರ್ ಇದೆ ಅನ್ನುವಂಥದ್ದು ಕೂಡ ಇದೆ. ಸೊ ಕೂಲ್ ಎನರ್ಜಿಗೆ ಬನ್ನಿ, ತುಂಬ ಒಂದು ಹೆವಿ ಒಂದು ಎನರ್ಜಿಗೆ ಹೋಗಬೇಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಇಲ್ಲಿ ಯಮ ಮತ್ತು ಯಮುನಾ ಇಬ್ಬರು ಇದ್ದಾರೆ. ಸೊ ದೇವ್ರ ಜೊತೆ ಹೆಚ್ಚು ಅಟ್ಯಾಚ್ಮೆಂಟ್ ಇಟ್ಕೊಂಡಿದ್ದೀರಾ. ಹಾಗಾಗಿ ದೇವರು ನಿಮಗೆ ಒಂದಷ್ಟು ಒಳ್ಳೇದು ಮಾಡೋದಕ್ಕೆ ಭೂಮಿ ಮೇಲೆ ಕರೆಸಿ ಬಿಟ್ಟಿದ್ದಾರೆ. ಸೊ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡಿ. ನಿಮ್ಮ ಎಕ್ಸ್ ಕಡೆಯಿಂದ ಸ್ವಲ್ಪ ಸಮಸ್ಯೆಗಳಾಗ್ತಾ ಇದೆ, ಕಾನೂನಿನ ತೊಡಕು ಉಂಟಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ನಿಮ್ಮ ಎಕ್ಸ್ ನಿಮ್ಮ ಮನೆಗೆ ಬಂದು ಅದೊಂದು ದೊಡ್ಡ ಕೇಸ್ ಆಗುತ್ತೆ ಅನ್ನುವಂಥದ್ದು ಇದೆ. ಅದೊಂದು ದೊಡ್ಡ ಕೇಸ್ ಆಗಿ ಅದರಿಂದ ಒಂದಷ್ಟು ವ್ಯಾಜ್ಯಗಳು ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ನಂತರ ಏನೋ ಒಂದು ಮರ್ಡರ್ ಕೇಸ್, ಮಿಸ್ಟರಿ, ನೀರಲ್ಲಿ ಅದೊಂದು ಶರೀರ ಸಿಕ್ಕಿ ಒಂದಷ್ಟು ಸಮಸ್ಯೆಗಳು ಬೆಳಕಿಗೆ ಬರುತ್ತೆ ಮತ್ತು ಒಂದಷ್ಟು ಸಮಸ್ಯೆಗಳು ಬಗೆಹರಿಯುತ್ತೆ, ಆ ಥರ ಕೂಡ ಇದೆ. ಕಾನೂನಿನಿಂದ ಒಂದಷ್ಟು ಸಮಸ್ಯೆಗಳು ಏನಿತ್ತು ಅದರಿಂದ ದೂರ ಇರಿ, ಕಾನೂನಿನ ಸಮಸ್ಯೆಗಳಿಂದ ದೂರ ಇರಿ ಅನ್ನುವಂಥದ್ದು. ಇಲ್ಲಿ ಯಮ ಯಮುನಾ ಇಬ್ಬರು ಅಣ್ಣ ತಂಗಿ ಅಥವಾ ಅಕ್ಕ ತಮ್ಮ, ಅಣ್ಣ ತಂಗಿ ಅನಿಸುತ್ತೆ, ಅಣ್ಣ ತಂಗಿ. ಸೊ ನಿಮ್ಮ ತಂಗಿ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು. ಜೊತೆಗೆ ನೀವೇನಾದರೂ ತಂಗಿಯಾಗಿದ್ದರೆ ನಿಮ್ಮ ಅಣ್ಣನ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು. ಸೊ ಮೇಲಧಿಕಾರಿಗಳ ಕೋಪಕ್ಕೆ ತುತ್ತಾಗಬೇಡಿ ಅನ್ನುವಂಥದ್ದು ಕೂಡ ಇದೆ. ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ವಿದ್ಯಾರ್ಥಿಗಳಲ್ಲಿ ಏನು ವಿದ್ಯೆ ಕಲಿತಾರೆ ಅದಕ್ಕೆ ಸಂಬಂಧಪಟ್ಟಂಗೆ ಏನೋ ಒಂದು ಹೊಸ ರೂಲ್ಸ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಏನೋ ಒಂದು ಸಿಸ್ಟಮ್, ಎಜುಕೇಷನ್ ಸಿಸ್ಟಮ್ ಏನಿತ್ತು ಅದು ಎಂಡ್ ಆಗಿ ಒಂದು ಹೊಸ ಎಜುಕೇಷನ್ ಸಿಸ್ಟಮ್ ಬರುತ್ತೆ ಅನ್ನುವಂಥದ್ದು ಇದೆ. ಈಗ 3 ಕಾರ್ಡ್ ಇಡೋಣ. ಮೊದಲನೇದು, ಎರಡನೇದು, ಮೂರನೇದು, ಬಾಟಮ್ ಆಫ್ ದಿ ಡೆಕ್ ನಟರಾಜ ಇದ್ದಾರೆ.
ಸೊ ವಿದ್ಯೆಗೆ ಸಂಬಂಧಪಟ್ಟಂಗೆ, ಮ್ಯೂಸಿಕ್ಕಿಗೆ ಸಂಬಂಧಪಟ್ಟಂಗೆ, ಏನಾದರೂ ಡ್ಯಾನ್ಸಿಗೆ ಸಂಬಂಧಪಟ್ಟಂಗೆ ನೀವು ಕಲಿಯೋದಕ್ಕೆ ಸಮಸ್ಯೆ ಆಗ್ತಿದ್ರೆ ಅದೆಲ್ಲವೂ ಬಗೆಹರಿಯುತ್ತೆ ಅನ್ನುವಂಥದ್ದು ಕೂಡ ಇದೆ. ಮನೆಯಲ್ಲಿ ಒಂದು ಪೂಜೆನ ಮಾಡಿಸ್ಕೊಳ್ಳಿ, ಇದರಿಂದ ಒಳ್ಳೇದಾಗುತ್ತೆ ಅನ್ನುವಂಥದ್ದು ಕೂಡ ಇದೆ. ನಿಮಗೆ ಆಶೀರ್ವಾದ ಇದೆ ಅನ್ನುವಂಥದ್ದು ಇದೆ. ಆರ್ಟ್ ಫೀಲ್ಡಲ್ಲಿ ಯಾರಿದ್ದೀರಾ ಅವರಿಗೆ ತುಂಬ ಒಳ್ಳೇದಾಗುತ್ತೆ ಅನ್ನುವಂಥದ್ದು. ಸೊ 3ರಲ್ಲಿ ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ? ಸೂರ್ಯನಾರಾಯಣ ಬಂದಿದ್ದಾರೆ. ಸೊ ಎಸ್, ಒಂದಷ್ಟು ದೇವರ ನಾಮ ಜಪನ ಮಾಡ್ತೀರಾ, ದೇವಸ್ಥಾನಕ್ಕೆ ಅಥವಾ ಪಾದಯಾತ್ರೆ ಹೋಗುವಂಥದ್ದು, ದೇವರ ಹುಡುಕಾಟದಲ್ಲಿರೋರಿಗೆ ದೇವರು ಸಿಗುವಂಥ ಸಾಧ್ಯತೆ ಇದೆ. ಕತ್ತಲಾಗಿರೋ ನಿಮ್ಮ ಬದುಕು ಬೆಳಕಾಗುವಂಥ ಸಾಧ್ಯತೆಗಳು ಕೂಡ ಇದೆ. ಎಲ್ಲಕ್ಕಿಂತ ಹೆಚ್ಚಾಗಿ ನೀವು ವೆಹಿಕಲ್ ತಗೊಳ್ಳುವಂಥದ್ದು, ದುಡ್ಡು ಬರುವಂಥದ್ದು, ಮದುವೆ ಆಗುವಂಥದ್ದು, ಜೊತೆಗೆ ನಿಮ್ಮ ಪರ್ಸ್ನಲ್ ಗ್ರೋತ್ ಆಗುವಂಥದ್ದು, ರಾಜಕೀಯವಾಗಿ ಯಶಸ್ಸು ನೋಡುವಂಥದ್ದು, ಕೆರಿಯರಲ್ಲಿ ಯಶಸ್ಸು ಬರುವಂಥ ಸಾಧ್ಯತೆ ಇದೆ. ಸೊ ಒಳ್ಳೆಯ ದಿನಗಳು ನಿಮಗೋಸ್ಕರ ಕಾಯ್ತಾ ಇದೆ. ಆರೋಗ್ಯದಲ್ಲೂ ಕೂಡ ಚೇತರಿಕೆ ಬರುತ್ತೆ. 2ನೇದು ಯಾರು ಆಯ್ಕೆ ಮಾಡಿದ್ದೀರಾ? ಸೊ ಮೋಹಿನಿ ಮೂರ್ತಿ ಇದ್ದಾರೆ, ಸೊ ಕೂರ್ಮಾವತಾರಿ ಇದ್ದಾರೆ, ಮತ್ತು ವಿಷ್ಣು ಇದ್ದಾರೆ, ಮತ್ತು ಬುದ್ಧ ಇದ್ದಾರೆ. ಸದ್ಯಕ್ಕೆ ಸಮಾಜಕ್ಕೆ ಒಳ್ಳೇದು ಮಾಡಬೇಕು ಅಂತ ಸಾಕಷ್ಟು ತ್ಯಾಗ ಬಲಿದಾನಗಳನ್ನ ಮಾಡಿದ್ದೀರಾ. ನಿಮ್ಮ ಹೃದಯನ ಒಂಚೂರು ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ನಿಮಗೆ ಖುಷಿ ಕೊಡುವಂಥ ರೀತಿಯಲ್ಲಿ ನಿಮಗೆ ಬದಲಾವಣೆಗಳು ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಹಾರ್ಟ್ ಚಕ್ರ ಹೀಲ್ ಆಗುತ್ತೆ. ಜೊತೆಗೆ ಏನೇ ಮಾಡಿದ್ರು ನಿಮ್ಗೇನು ಖುಷಿ ಕೊಡುತ್ತೋ ಅದನ್ನು ಮಾಡಿ ಅನ್ನುವಂಥದ್ದು ಕೂಡ ಇದೆ. ಬೇರೆಯವರ ಒಂದಷ್ಟು ನೆಗೆಟಿವಿಟಿಗೆ, ವಾಮಾಚಾರಕ್ಕೆ ಅಥವಾ ಒಂದಷ್ಟು ಡ್ರಾಮಾಗೆ ನೀವು ಸಾಕ್ಷಿಯಾಗಿ ನಿಲ್ಬೇಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಏನೇ ಇದ್ರೂ ಪಾಸಿಟಿವ್ ಆಗಿ ಇರಿ, ಸ್ಟ್ರೈಟ್ ಫಾರ್ವರ್ಡ್ ಅಲ್ಲಿ ಇರಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಳ್ಳೆ ಪರ್ಸನ್ ಬಂದು ನಿಮಗೆ ಮ್ಯಾರೇಜ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಅಲ್ಪವಿದ್ಯೆ ಮಹಾಗರ್ವಿ ಅನ್ನುವಂಥದ್ದು ಇದೆ ಇಲ್ಲಿ. ಸೊ ಅದನ್ನು ಕೂಡ ಸ್ವಲ್ಪ ತಲೆಯಲ್ಲಿ ಇಟ್ಕೊಳ್ಳಿ. ಸೊ ಒಳ್ಳೆ ಪರ್ಸನ್ ಆಗ್ತೀರಾ, ಫ್ಯಾಮಿಲಿಗೋಸ್ಕರ ಸಾಕಷ್ಟು ತ್ಯಾಗ ಬಲಿದಾನನ ಮಾಡ್ತೀರಾ, ಒಳ್ಳೆ ಪರ್ಸನ್ ಸಿಗ್ತಾರೆ ನಿಮ್ಗೆ ಮ್ಯಾರೇಜ್ ಆಗೋಕ್ಕೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಮೆಡಿಟೇಷನ್ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಬುದ್ಧಂ ಶರಣಂ ಗಚ್ಚಾಮಿ, ಆಸೆಯ ಬಿಡಿಸೋ ಮಹಾಸ್ವಾಮಿ ಅಂತ ಕೇಳ್ಕೊಳ್ಳಿ. ಸೊ ಒಳ್ಳೇದಾಗತ್ತೆ. 3ನೇದು ಯಾರು ಆಯ್ಕೆ ಮಾಡಿದ್ದೀರಾ? ಸೊ ನಿಮಗೆ ನೀವು ಕಳ್ಕೊಂಡಿರುವಂಥ ಅಧಿಕಾರ ವಾಪಸ್ ಬರುವಂಥ ಸಾಧ್ಯತೆ ಇದೆ. ನಿಮ್ಮ ಕಣ್ಣುಗಳ ಕಾಂತಿ ವಾಪಸ್ ಬರುವಂಥ ಸಾಧ್ಯತೆ ಇದೆ. ನಿಮ್ಮ ಕಣ್ಣುಗಳಿಗೆ ರಕ್ಷೆ ಸಿಗುವಂಥ ಸಾಧ್ಯತೆ ಇದೆ. ಸೊ ಸಾಕಷ್ಟು ಪವರ್ಫುಲ್ ಆಗಿ ವಾಪಸ್ ಕಮ್ ಬ್ಯಾಕ್ ಮಾಡ್ತೀರಾ ಲೈಫಲ್ಲಿ. ಸೊ ನಿಮ್ಮ ಎನಿಮೀಸ್ನೆಲ್ಲ ಡಿಸ್ಟ್ರಾಯ್ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಎಸ್, ರೆಡಿ ಫಾರ್ ಯುವರ್ ಲೈಫ್ ಚೇಂಜಿಂಗ್ ಇವೆಂಟ್ ಅನ್ನುವಂಥದ್ದು ಇದೆ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದು.